ಸರ್ ವೃತ್ತಿ ಜೀವನಕ್ಕೆ ಬರ್ತೀರಿ, ಬಾರ್ ಕೌನ್ಸಿಲ್ ಅಲ್ಲಿ ಮೆಂಬರ್ ಆಗ್ತೀರಿ, ಆ ದಿನಗಳ ಬಗ್ಗೆ ಹೇಳೋದಾದ್ರೆ 65ರಲ್ಲಿ ಲಾ ಮುಗಿಸಿದೆ. 66ರಲ್ಲಿ ಜಗನ್ನಾಥ್ ಶೆಟ್ಟಿ ಅವರ ಆಫೀಸ್ ಸೇರಿಕೊಂಡೆ. ಕಾನೂನಿನ ಬಗ್ಗೆ ಸ್ವಲ್ಪ ಹಿನ್ನೆಲೆ ಇತ್ತು, ಯಾಕೆಂದ್ರೆ ತಂದೆಯವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು ಮತ್ತೆ ಜಡ್ಜ್ ಆಗಿದ್ರು. ಇದರಿಂದ ನನ್ನ ಸೀನಿಯರ್ ಭಾಳ ನನ್ನಲ್ಲಿ ಕಾಳಜಿ ಇಟ್ಕೊಂಡು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ನೀನು ವಾದ ಮಾಡು ಅಂತ ಹೇಳ್ತಾ ಇದ್ರು. 70ನೇ ಇಸ್ವಿಯಲ್ಲಿ ಅವ್ರು ಜಡ್ಜ್ ಆದ ನಂತರ ಈ ಆಫೀಸನ್ನು ನನಗೆ ಬಿಟ್ಕೊಟ್ರು. ಆಫೀಸ್ ನನ್ನದೇ ಆಯಿತು. ಆ ರೀತಿ ಪ್ರೊಫೆಷನಲ್ಲಿ ಕೂಡ ಮುಂದೆ ಬರುವ ಒಂದು ಸಾಧ್ಯತೆ ನನಗೆ ಸಿಕ್ಕಿತ್ತು. ಇದಕ್ಕೆಲ್ಲ ಅದೃಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವು ಜಡ್ಜ್ ಆಗುವಂಥ ಸಂದರ್ಭ ಬಂದಾಗ ನೀವು ಮನಸ್ಫೂರ್ತಿಯಾಗಿ ಅದನ್ನ ಅಕ್ಸೆಪ್ಟ್ ಮಾಡಿರ್ಲಿಲ್ಲ ನಿಜ ಅನ್ನುವಂಥ ವಿಚಾರವನ್ನ ಕೇಳ್ಪಟ್ವಿ. ಯಾಕೆ ಸರ್? ಯಾಕೆಂದರೆ ನಾನು ಜಡ್ಜ್ ಜೀವನವನ್ನು ನೋಡಿದ ಪಕ್ಕ ಭಾಳ ಹತ್ತಿರದಿಂದ. ಅದು ನನ್ನ ಜೀವನದ ಶೈಲಿಗೂ ಅದಕ್ಕೆ ಸಂಬಂಧ ಇರಲಿಲ್ಲ. ಎರಡನೇದಾಗಿ ಆದಾಯ ಕೂಡ ಆವಾಗ ಹೈಕೋರ್ಟ್ ಜಡ್ಜರಿಗೆ ಬರ್ತಾ ಇದ್ದಂಥ ಸಂಬಳ 3500. ಅದಕ್ಕಿಂತ ಭಾಳ ಜಾಸ್ತಿ ವಕಾಲತ್ತಲ್ಲಿ ಬರ್ತಾ ಇತ್ತು. ನಾನು ಮತ್ತೆ ಅಡ್ವೊಕೇಟ್ ಜನರಲ್ ಆಗಿದ್ದಾಗ ನನಗೆ ಹೈಕೋರ್ಟ್ ಜಡ್ಜ್ ಆಫರ್ ಮಾಡಿದ್ರು, ನಾನು ಬೇಡ ಅಂದೆ. ತದನಂತರ ನಂಗೆ ಗೊತ್ತಾಯ್ತು ನನ್ನ ತಂದೆಯವರು ಭಾಳ ಬೇಜಾರು ಪಟ್ಕೊಂಡ್ರು ಅಂತ, ನಾನು ಹೈಕೋರ್ಟ್ ಜಡ್ಜ್ ಅಕ್ಸೆಪ್ಟ್ ಮಾಡಿಲ್ಲ ಅಂತ. ಸರ್ ದೆನ್ ವಿಚ್ ಇಸ್ ದ ಒನ್ ಟೈಮ್ ದಟ್ ಪ್ರಿಕ್ಡ್ ಯು ಟು ಬಿಕಮ್ ಅ ಜಡ್ಜ್? ನಾನು ಸುಪ್ರೀಂ ಕೋರ್ಟಲ್ಲಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆಗಿದ್ದೆ. ಆವಾಗ ಅಂದಿನ ಮುಖ್ಯ ನ್ಯಾಯಾಧೀಶರು ನನ್ನನ್ನು ಕರೆದ್ರು, ನೀನು ಜಡ್ಜ್ ಆಗಿ ಬರಬೇಕಂತ. ನಾನು ಸ್ವಾಮಿ ಒಂದು ವಾರ ಟೈಮ್ ಕೊಡಿ, ಸ್ವಲ್ಪ ಯೋಚನೆ ಮಾಡಬೇಕು. ಅದಕ್ಕೆ ಅವ್ರು ಹೇಳಿದರು, ನಾನು ಇಷ್ಟರವರೆಗೆ ಭಾಳಷ್ಟು ವಕೀಲರಿಗೆ ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಶಿಪ್ ಆಫರ್ ಮಾಡಿದ್ದೆ, ಅವ್ರು 1 ಗಂಟೆ ತಗೊಂಡಿಲ್ಲ, ನೇರವಾಗಿ ಒಪ್ಕೊಂಡ್ರು. ನಿನಗೆ 1 ವಾರ ಬೇಕಂತೀಯಲ್ಲ ಅಂತ. ನಾನು ಹೇಳಿದೆ, ನನ್ನ ಸಮಸ್ಯೆ ಬೇರೆ, ಅವ್ರ ಸಮಸ್ಯೆ ಬೇರೆ, ನನಗೆ 1 ವಾರ ಟೈಮ್ ಬೇಕಂತ. ಯಾಕೆಂದರೆ ಅದರ ಸಂಬಳ ಅವತ್ತು 50,000 ಇತ್ತು. ನಾನು 80,000 ಕೊಟ್ಟು ಬಾಡಿಗೆ ಮನೆಯಲ್ಲಿದ್ದೆ. ಅದರಿಂದ ನನ್ನ ಇನ್ಕಮ್ ವಾಸ್ ಮಚ್ ಹೈಯರ್. ಆ್ಯಂಡ್ ನಾನು ಐ ಹ್ಯಾವ್ ಸೀನ್ ದ ಲೈಫ್ ಆಫ್ ಎ ಜಡ್ಜ್, ನಾಟ್ ಸಿಮಿಲರ್ ಟು ಮೈ ಲೈಫ್ ಸ್ಟೈಲ್. ಆ್ಯಂಡ್ ಅದ್ರ ಭಾಳ ರಿಸ್ಟ್ರಿಕ್ಷನ್ಸ್ ಇತ್ತು, ಅದು ನನಗೆ ಇಷ್ಟ ಇರಲಿಲ್ಲ. ಆಗ ಐ ಹ್ಯಾಡ್ ಲಾಸ್ಟ್ ಮೈ ಫಾದರ್. ಮೈ ಮದರ್ ಕೇಮ್ ಟು ನೋ ಆಫ್ ಇಟ್. ಶಿ ಟೆಲಿಫೋನ್ ಟು ನನಗೆ ಫೋನ್ ಮಾಡಿದರು, ನೀನು ಎಕ್ಸೆಪ್ಟ್ ಮಾಡ್ತೀಯಾ ಇಲ್ವಾ ಅಂತ ಕೇಳಿದ್ರು. ನಾನು ಹೇಳ್ದಮ್ಮ, ಯಾಕಮ್ಮ, ನನಗೆ 50,000 ಸಂಬಳ ಯಾರಿಗೆ ಬೇಕಮ್ಮ ಅಂತ. ಆವಾಗ ಅವರು ನನಗೆ ಹೇಳಿದ ಮಾತು, ನಿನ್ನ ತಂದೆಯವರು 4,000 ಸಂಬಳದಲ್ಲಿದ್ದರು, 6 ಮಕ್ಕಳ ಹೊಟ್ಟೆಗೆ ಹಾಕಿದರು, ವಿದ್ಯೆ ಕೊಟ್ಟರು. ಅವ್ರು ನೀನೊಬ್ಬ ನ್ಯಾಯಾಧೀಶನಾಗಬೇಕಂತ ಭಾಳ ಅವ್ರಿಗೆ ಇಷ್ಟ ಇತ್ತು. ಹೈಕೋರ್ಟಲ್ಲಿ ನೀನು ನ್ಯಾಯಾಧೀಶಕ್ಕೆ ಹುದ್ದೆಗೆ ಒಪ್ಪಲಿಲ್ಲ ಅನ್ನೋಕ್ಕೆ ಭಾಳ ಬೇಸರ ಇತ್ತು. ಅದು ನಿನಗೆ ಅವ್ರು ಹೇಳಲಿಲ್ಲ. ಇವತ್ತು ಅವ್ರ ನೆನಪಿಗಾಗಿ ನೀನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದರು. ಅವ್ರ ಮಾತಿಗೆ ನಾನು ಒಪ್ಪಬೇಕು ಅನ್ನೋ ಒಂದು ವಿಷಯ ಇತ್ತು. ನನ್ನ ಪತ್ನಿ ಹತ್ರ ಕೇಳಿದ್ರೆ ಅವಳು ಒಪ್ಪಿದ್ಲು. ಹಾಗೆ ಜಡ್ಜ್ ಆದೆ. ಇಲ್ಲದ್ರೆ ನನಗೆ ಜಡ್ಜ್ ಆಗೋ ಇಷ್ಟ ಇರಲಿಲ್ಲ. ಜಡ್ಜ್ ಆಗದೇ ಇದ್ರೆ ಇಷ್ಟೊತ್ತಿ ನಾನು ಡೆಲ್ಲಿಯಲ್ಲಿ ಇರ್ತಾ ಇದ್ದಿಲ್ಲ. ಇವಾಗ ಏನ್ ಅನ್ಸುತ್ತೆ ಸರ್, ನೀವು ಜಡ್ಜ್ ಆಗಿದ್ದು, ತದನಂತರ ಲೋಕಾಯುಕ್ತ ಆಗಿದ್ದು, ಕರ್ನಾಟಕದ ಜನರ ಮನಸ್ಸು ಗೆದ್ದಿದ್ದು, ಕರ್ನಾಟಕದ ಜನರ ಮನಸ್ಸಿನಲ್ಲಿ ನಿಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿದ್ದು, ಇದೆಲ್ಲವೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ? ಖಂಡಿತ. ನಾನು ಜಡ್ಜ್ಶಿಪ್ ಒಪ್ಪದೇ ಇದ್ರೆ ಯಾವುದು ನನಗೆ ಸಿಗ್ತಾ ಇರಲಿಲ್ಲ. ಅದರಿಂದ retrospect, I don't regret becoming a judge. Lokayukta was the best job I ever worked. ಸರ್, ನೀವು ಸುಪ್ರೀಂ ಕೋರ್ಟ್ ದಿನಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ನಿಮ್ಮ ಜೊತೆ ಕೆಲಸ ಮಾಡಿದಂತಹ ಕೆಲವರು ಮಾತನಾಡಿದ್ದಾರೆ ಸರ್, ಕೇಳ್ಕೊಂಡು ಬರೋಣ ಸರ್. ಕರ್ನಾಟಕ ಲೋಕಾಯುಕ್ತ ಆಗಿ ಚರಿತ್ರೆಯಲ್ಲಿ ದಾಖಲೆ ಮಾಡತಕ್ಕಂತಹ ಕೆಲಸವನ್ನ ನೀಡಿದ್ದಾರೆ. ನಿವೃತ್ತಿ ಆದ ಮೇಲೆ ಸಮಾಜದ ಕೆಲಸವನ್ನ ನಿರಂತರವಾಗಿ ಶಾಲೆಗಳಿಗೆ ಹೋಗುವುದು, ಸಮಾಜದ ಏರುಪೇರುಗಳನ್ನೆಲ್ಲ ಗುರುತಿಸುವುದು, ಸರಳ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಬಹಳ ಮಿತಿ ಭಾಷೆ, ಬಹಳಷ್ಟು ಜನರಿಗೆ ನೆರವಿಗೆ ಹೋಗಿದ್ದಾರೆ. ಅಂದ್ರೆ ಏನೇ ಒಂದು ಕೆಲಸವನ್ನ ತೆಗೆದುಕೊಂಡಾಗ ಅದು ಇಷ್ಟದಿಂದ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಅಂದ್ರೆ ಚಾರ್ಜ್ ಕೂಡ ಇವರು ಎಷ್ಟು ಕೊಟ್ಟರು ಕೂಡ ತಗೊಳ್ತಕ್ಕಂತ ಒಂದು ಮನೋಭಾವ, ಐಷಾರಾಮಿ ಜೀವನ ಮಾಡ್ಬೇಕು ಅಂತಕ್ಕಂಥ ಮನೋಭಾವ ಇಲ್ಲ. ಪ್ರಶಸ್ತಿ ಹಣ ಎಲ್ಲ ಕೂಡ ಬಡಬಗರಿಗೆ ಹಂಚಿಬಿಡ್ತಾರೆ. ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶಕ್ಕೆ ಅಮೋಘವಾದ ಸೇವೆಯನ್ನ ಸಲ್ಲಿಸಿರೋದು ಬಹಳ ಸಂತೋಷವನ್ನು ನಮಗೆ ತಂದುಕೊಡ್ತದೆ. ಅವ್ರಿಗೊಂದು ನಂಬಿಕೆ ಇದೆ, ಶಾಲಾ ಮಕ್ಕಳ ಬದಲಾವಣೆ ಮಾಡಿದ್ರೆ ಈ ಸಮಾಜ ಬದಲಾವಣೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಅವರ ಮೇಲೆ ಅಚ್ಚಲವಾದ ಪ್ರೀತಿ, ಗೌರವ, ವಾತ್ಸಲ್ಯ ನನಗೆ, ನಮ್ಮ ಕುಟುಂಬದವರಿಗೆ ಅವ್ರ ಮೇಲಿದೆ. ಇನ್ನು ಆಯುಸ್ಸು ಆರೋಗ್ಯ ಚೆನ್ನಾಗಿ ಇರಲಿ
ಇನ್ನೂ ಹೆಚ್ಚಿನ ಸೇವೆಯನ್ನ ದೇಶದ ಜನತೆಗೆ ನೀಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತೇನೆ. ಸರ್, ಬಹಳ ಪ್ರೀತಿಯ ಮಾತುಗಳನ್ನ ಆಡ್ತಾ ಇದ್ರು ನಿಮ್ಮ ಜೂನಿಯರ್ಸ್, ನಿಮ್ ಜೊತೆ ಪ್ರಾಕ್ಟೀಸ್ ಮಾಡಿದಂಥವ್ರು ಎಲ್ರು. ಸೊ ಆ ಸುಪ್ರೀಂ ಕೋರ್ಟ್ ದಿನಗಳನ್ನ ಮೆಲುಕು ಹಾಕ್ಬೋದಾ? ಖಂಡಿತ. ಸುಪ್ರೀಂ ಕೋರ್ಟಲ್ಲಿ ಸುಮಾರು 5.5 ವರ್ಷ ನ್ಯಾಯಾಧೀಶನಾಗಿದ್ದೆ. ಬರೋಕ್ಕೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಆ ಹುದ್ದೆಗೆ ಹೋದ ನಂತರ ಹುದ್ದೆಯ ಜವಾಬ್ದಾರಿ, ಆ ಹುದ್ದೆಯಿಂದ ಸಮಾಜಕ್ಕೆ ಏನು ಮಾಡ್ಬೋದು ಅನ್ನೋ ವಿಚಾರಗಳನ್ನು ತಿಳ್ಕೊಂಡು ಭಾಳ ಸಂತಸ ಪಟ್ಟಿದ್ದೇನೆ. ತೃಪ್ತಿಯಾಗಿದೆ ಆ ಕೆಲಸದಲ್ಲಿ ಕೂಡ. ಏನು ತಪ್ಪು ಮಾಡಿಲ್ಲ, ಯಾವುದೇ ಒಂದು ಅಂಶಕ್ಕೆ ಬಲಿಯಾಗಿಲ್ಲ. ಭಾಳಷ್ಟು ಕೇಸ್ಗಳಲ್ಲಿ ತೀರ್ಪು ಕೊಟ್ಟಿದ್ದೇನೆ. ಅದರಿಂದ ನನಗೆ ತೃಪ್ತಿ ಬಂದಿದೆ. ಲೋಕಾಯುಕ್ತಕ್ಕೆ ಬರುವ ಮೊದಲು ನಾನು ನನ್ನ ಭಾಷಣಗಳಲ್ಲಿ ಹೇಳ್ತಾ ಇರ್ತೇನೆ, ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವು ಇರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನ ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ. ಆದರೆ ಲೋಕಾಯುಕ್ತಕ್ಕೆ ಬಂದಾಗ ಬಹಳ ಅನ್ಯಾಯವನ್ನು ಕಂಡೆ. ಅದನ್ನು ಸರಿಪಡಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿದೆ. ಒಂದಿಷ್ಟು ಸಕ್ಸಸ್ ಆಗಿದೆ. ಆದರೆ ಪ್ರಭಾವಶಾಲಿಗಳು ಇನ್ನೂ ತಮ್ಮ ಶಕ್ತಿಗಳನ್ನು ತೋರಿಸ್ತಾ ಇರ್ತಾರೆ.